ಉತ್ತರ ಕನ್ನಡದಲ್ಲಿ ನಿರಂತರ ಮಳೆ ಅಬ್ಬರ ಕೆರೆ ಕೋಡಿ ಒಡೆದು ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಶಿರ್ಸಿ ತಾಲೂಕಿನ ತಾರಗೋಡನಲ್ಲಿ ನಡೆದಿರುವಂತಹ ಘಟನೆ ಇದು. ತಾರಗೋಡ ಕೆರೆ ಏರಿ ಒಡೆದ ಪರಿಣಾಮ ಬೆಳೆ ಹಾನಿಯಾಗಿದ್ದು 10 ಅಡಿಕೆ ತೋಟಕ್ಕೆ ಮಳೆ ನೀರು ನುಗ್ಗಿದೆ. ಮಳೆ ನೀರು ನುಗ್ಗಿ ಸುಮಾರು 16 ಎಕರೆ ಬೆಳೆ ಹಾನಿಯಾಗಿದೆ. ಅಡಿಕೆ ತೋಟ ಫಸಲಿಗೆ ಬಂದು ನಿಂತಿರುತ್ತೆ. ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೆರೆ ಅಕ್ಕಪಕ್ಕದಲ್ಲೇ ತೋಟಗಳಿರುತ್ತವೆ. ಇನ್ನೇನು ಚೇಣಿ ಕೊಡಬೇಕು, ಅಡಿಕೆ ಕುಯಿಸಬೇಕು ಅನ್ನೋ ಅಷ್ಟೊತ್ತಿಗೆ ಮಳೆ ನೋಡಿ ಯಾವ ರೀತಿಯ ಸಮಸ್ಯೆಯನ್ನು ತಂದಿದೆ ಅಂತ. ಕೊಳೆ ರೋಗ ಬಂದುಬಿಡುತ್ತೆ. ಮಳೆ ನೀರು ನುಗ್ಗಿಬಿಟ್ರೆ 2-3 ದಿನ ಮರದ ಬುಡದಲ್ಲೇ ನೀರು ನಿಂತ್ಕೊಂಡ್ರೆ ಇನ್ನೇನು ಕೊಳೆ ರೋಗ ಬರುತ್ತೆ. ಪಾಪ ರೈತರು ಪಾಡು 16 ಎಕರೆ ಹಿಂಗೆ ಹಾಳಾಗೋಗಿದೆ. ಸಾಮಾನ್ಯ ಉದ್ದು ಹೋಗ್ತಿಲ್ಲ. ಮರ ಎಲ್ಲ ಸುಟ್ಟೋಯ್ತು. ಆ ಜಿ ಎಂ ಕೆರೆನೂ ಹಂಗೆ